ಈಗ ದರ್ಶನ್ ಅವರನ್ನ ಸಾಮಾನ್ಯ ಕೈದಿ ತರ ಟ್ರೀಟ್ ಮಾಡ್ತಿರೋಂಥದ್ದು, ಅಲ್ಲಿ ಯಾವುದೇ VIP ಫೆಸಿಲಿಟೀಸ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ದರ್ಶನ್ ಅವರಿಗೆ. ಸೊ ಹೆಂಗಿರ್ಬೋದು ಸರ್ ಅವರಿಗೆ? ಅಂದ್ರೆ ನಿಮ್ಗೆ ಯಾವ ರೀತಿ ಇತ್ತು? ಕಲ್ಲಿನ ಮಂಚ ಮತ್ತೆ ಅದೇ ತರ ಅದು ಮಂಗಳೂರಲ್ಲಿ ಕಲ್ಲಿನ ಮಂಚ ಇದ್ದಿದ್ದು. ಇಲ್ಲಿ ಮಂಚ ಇರೋದಿಲ್ಲ. ಇಲ್ಲಿ ನಿಮಗೆ ಹಾಲ್ ಮೊದ್ಲು ಹಳೆ ಜೈಲಲ್ಲಿ ಇಲ್ಲಿ ಇದೆ ನೋಡಿ, ಹಳೆ ಜೈಲಿಗೆ ಇದ್ ಮಾಡಿ ಅಲ್ಲಿ ಕಲ್ಲು ತರ ಮಾಡಿದ್ರು. ಇವಾಗ ಇರೋದ್ರಲ್ಲಿ ಕಲ್ಲುಗಳಿಲ್ಲ. ನಾವು ಅಲ್ಲಿ ಬೆಡ್ಶೀಟ್ ಹಾಕೊಂಡು ಅದೇ ರಗ್ ತರದು ಅದು ಹಾಕೊಂಡು ಕೆಳಗೆ ಗೋಣಿ ಹಾಕೋತೀವಿ, ಗೋಣಿ ಚೀಲ, ಅದರ ಮೇಲೆ ರಗ್ಗು. ಅಂದ್ರೆ ಈ ಚಳಿಗಾಲದಲ್ಲಿ ಆಮೇಲೆ ಗಾಳಿ ಕಿಟಕಿ ಓಪನ್ ಇರ್ತದೆ, ಎಲ್ಲ ಗಾಳಿ ಹಿಂಗ್ ಬಂದ್ರೆ ಹಂಗ ಹೋಗ್ಬೇಕು, ಗಾಳಿ ಓಡಾಡ್ತಿರ್ಬೇಕು. ಗಾಳಿ ಸೊಳ್ಳೆದ್ ಮಾಮೂಲಿ, ಅವುಗಳಿಗೆ ಗೊತ್ತಾಗೋಗಿರ್ತದೆ. ಸೊಳ್ಳೆಗಳು ಅದು ಅವುಗಳಿಗೆ ಗೊತ್ತಿರ್ತದೆ, ಬರೋದಿಲ್ಲ. ಅವುಗಳು ಇರ್ತಲ್ಲ, ಗಾಳಿ ಇರ್ತದಲ್ಲ, ಕಿಟಕಿ ಇರೋದಿಲ್ಲ. ಕಂಬಿಗಳು, ದೊಡ್ಡ ದೊಡ್ಡ ಕಂಬಿಗಳು ಮಧ್ಯದಲ್ಲಿ ಇದ್ದಿರುವಂಥದ್ದು. ಸೊ ಅಲ್ಲಿ ಬಿಚನ ಅಂದ್ರೆ ನಾವು ಬಿಚನ ಅಂತೀವಿ, ಅದು ಹಾಕೊಂಡು ತಲೆ ಹತ್ರ ಈ ಊಟದ ತಟ್ಟೆ ಲೋಟ ಇದಿಟ್ಕೊಂಡು, ಕೆಲವರು ಅದನ್ನು ದಿಮ್ ಮಾಡಿಕೊಂಡು ಸ್ವಲ್ಪ ಅದರಲ್ಲಿ ತಲೆ ಇಡಕ್ಕೆ ಆ ರೀತಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಬಟ್ ಈಗ ದರ್ಶನ್ ಅವ್ರದ್ದು ನಮಗೇನು ಕ್ವಾರಂಟೈನ್ ಬ್ಲಾಕ್, ಅವ್ರನ್ನ ಸಪ್ರೇಟ್ ಇಡಲೇಬೇಕು. ಯಾಕಂದ್ರೆ ಅವರು VIP ಪರ್ಸನ್, ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಾನೂನು ಜವಾಬ್ದಾರಿ. ಇವಾಗ ಏನಾಗಿದೆ ಅಂದರೆ ಕಾನೂನಿನ ಅಂಡರ್ಲಿ ಇದ್ದಾರೆ ಅವರು, ಕಾನೂನಿಗೆ ಜವಾಬ್ದಾರಿ ಇದೆ. ಅವರನ್ನು ಜೀವಂತವಾಗಿ ಸೇಫ್ಟಿಯಾಗಿ ಏನು ಆಗದೆ ಹೇಗೆ ಬಂದಿದ್ದಾರೆ, ಡಾಕ್ಟರ್ ಏನು ಸರ್ಟಿಫಿಕೇಟ್ ಕೊಟ್ಟಿದ್ದಾರಲ್ಲ ಹೆಲ್ತಿ ಹೇಗಿದ್ದಾನೆ ಅದೇ ಹೆಲ್ದಿಯಲ್ಲಿ ವಾಪಸ್ ಕಳಿಸ್ಬೇಕು. ಅವರು ಕಾನೂನು ಕರ್ತವ್ಯ ಅದು. ಸೊ ಅವರು ಪೊಲೀಸರು ಜಡ್ಜ್ ಹೇಳಿರ್ತಾರೆ, ನಿಮ್ಮ ಕೆಲಸ ಅದು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು. ನಾವು ನಿಜವಾಗ್ಲೂ ಪೊಲೀಸರಿಂದ ಆ್ಯಕ್ಚುಲಿ ಬಂದು ಜೈಲಲ್ಲಿ ಏನು ಟಾರ್ಚರ್ ಇರೋದಿಲ್ಲ, ಯಾವುದೇ ರೀತಿ ಇರೋದಿಲ್ಲ. ಈ ಅನ್ಯಾಯ ಮಾಡಿದವ್ರಿಗೆ ಮಾತ್ರ ಸ್ವಲ್ಪ ಇತ್ತೀಚೆಗೆ ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಾಂದ್ರೆ ಆ ಥರ ಮಾಡೋದಿಲ್ಲ. ತುಂಬ ಅನ್ಯಾಯ ಮಾಡೋರು ಕೆಲವರು ಇದ್ದಾರೆ, ಸ್ಯಾಡಿಸ್ಟ್ಗಳು ಬಂದಿರ್ತಾರೆ, ಅವ್ರುಗಳಿಗೆ ರೌಡಿಗಳು ಹೊಡಿಯಲ್ಲ. ಬಟ್ ಈ ತರ ಬೆಳಕೆಲ್ಲ ನೋಡಬಹುದಾ ಅಲ್ಲಿ? ಫುಲ್ ಬೆಳಕಿರ್ತದೆ, ಕಿಟಕಿಯಲ್ಲಿ ಫುಲ್ ಬೆಳಕಿರ್ತದೆ. ಅಂದ್ರೆ ಒಂದೊಂದು ಹಾಲ್ ಮಾಡಿದ್ದಾರೆ. ಅಲ್ಲಿಂದ ಹೇಳಿದ್ರೆ ಸಾಧಾರಣ ನಮಗೆ 7 ರಿಂದ 9 ಬಾಗಿಲು ಸಿಗ್ತದೆ. ನಾನು ಹೇಳಿದೆ ನವಗ್ರಹ ಓಪನ್ ಆಗ್ಬೇಕಂದ್ರೆ ಅಷ್ಟು ಬಾಗಿಲು ಓಪನ್ ಆಗಿ ಹೊರಗೆ ಬರಬೇಕು. ನಾವು ಒಳಗಡೆ ಮಾಡ್ತಾರೆ, ಬರ್ತದೆ ಗಾಡಿಯಲ್ಲಿ ಬರ್ತದೆ. ಹೊರಗಿನ ಬ್ಲಾಕ್ಗಳಿಗೆಲ್ಲ ಗಾಡಿಯಲ್ಲಿ ಸಪ್ಲೈ ಮಾಡ್ತಾರೆ. ಜೀವದ ಶಿಕ್ಷೆ ಆದವ್ರು ಇದ್ದಾರಲ್ಲ ಅವರಿಗೆ ಕೆಲಸ ಇರ್ತದೆ, ಅಡಿಗೆ ಮಾಡೋದು ಬೇರೆ ಏನೋ ಕೆಲಸ ಎಲ್ಲ ಇರ್ತದೆ. ಅದು ಮಾಡ್ಲೇಬೇಕು. ಮಾಡಿದಾಗಲೇ ಸಂಬಳ ಅಂತ ಕೊಡ್ತಾರೆ, 250-300 ರೂಪಾಯಿ ಕೊಡ್ತಾರೆ. ಈಗ ನನಗೆ ಶಿಕ್ಷೆ ಆಗಿದೆ ಅಂತ ಆದ್ಮೇಲೆ ನನ್ನನ್ನು ಕೆಲ್ಸಕ್ಕೆ ಹಾಕ್ಬೇಕು ಅಂತ ಕೆಲವರು. ಬಟ್ ಈ ಅಬ್ಬಾಯಿ ಇವರೆಲ್ಲ ಇರ್ಲಿ ಬಿಡಿ, ಹಾಸ್ಪಿಟಲ್ ಬ್ಲಾಕ್, ನನ್ನನ್ನು ಇಲ್ಲಿನ ಆಮೇಲೆ ಹಾಸ್ಪಿಟಲ್ ಬ್ಲಾಕಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿ ಮಂಚ ಇದೆ, ಕಬ್ಬಿಣದ ಮಂಚಗಳಿವೆ ಹಾಸ್ಪಿಟಲ್ ಬ್ಲಾಕ್ ಅಲ್ಲಿ ಮಾತ್ರ. ಕೆಲವರು ಅಲ್ಲಿ ಮಾನಸಿಕ ಸ್ವಲ್ಪ ಕೆಲವು ಸರಿ ಇಲ್ದಿದ್ದವರೆಲ್ಲ ಅಲ್ಲಿ ಹಾಸ್ಪಿಟ್ಲಲ್ಲೂ ಒಂದು ಜೈಲ್ ತರ ಮಾಡಿದ್ದಾರೆ. ಟೋಟಲ್ ಅದು ಹಾಸ್ಪಿಟಲ್ ಬಂದು ಜೈಲ್ ಅಂಡರ್ ಇದರಲ್ಲಿ ಇರ್ತದೆ. ಡಾಕ್ಟರ್ ಬೆಳಿಗ್ಗೆ ಬಂದು ಹೋಗ್ತಾರೆ, ಯಾರ್ಯಾರಿಗೆ ಏನು ಪ್ರಾಬ್ಲಮ್ ಇದೆ ಅಂತೇಳಿ. ಕೆಲವು ಕೈದಿಗಳು ಹಾಸ್ಪಿಟ್ಲ್ ಹೇಳ್ಕೊಂಡು ಸ್ವಲ್ಪ ಮಂಚ ಫೆಸಿಲಿಟಿ ಇರ್ತದಲ್ಲ, ಬಂದು ಅಲ್ಲಿ ಬೇಕು ಅಂತ ಮಲಗಕ್ಕೆ ಇಷ್ಟಪಡ್ತಾರೆ. ಆ ರೀತಿನೂ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಬರ್ತಾರೆ. ಬಟ್ ನನಗೆ ಹಾಗಲ್ಲ, ನನಗೆ ಸ್ವಲ್ಪ ಕನಿಕರ ತೋರಿಸ್ಕೊಂಡು ಎಲ್ಲ ಕರುಣೆ ಮೇಲೆ ನಾನು ಗೆದ್ದಿದ್ದಲ್ಲಿ ನನಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಸ್ಟಾರ್ಟ್ ಆಗೋಯ್ತು. ಮುಂದೆ ಬ್ಲಡ್ ಹೋಗಕ್ಕೆ ಸ್ಟಾರ್ಟ್ ಆಗೋಯ್ತು. ಅಂದ್ರೆ ಟೆನ್ಷನ್ಗೆ ನೀರು ಕುಡಿಯೋದಿಲ್ಲ. ಸೊ ನನ್ನನ್ನು ಕೂಡ ಹಾಸ್ಪಿಟ್ಲ್ ಸೇಫ್ಟಿಗೆ ಇರಲಿ ಅಂತ ಇವನು ಮುತ್ತಪ್ರಯ್ಯವರಲ್ಲಿ ಇದ್ರಲ್ಲ, ಆಮೇಲೆ ಎಲ್ಲ ಸೇರ್ಕೊಂಡು ನನ್ನನ್ನು ಇರಲಿ ಅಲ್ಲೇ ಇರಲಿ, ಬೇರೆಯವರೆಲ್ಲ ಬರೋದು ಅವ್ರು ನೋಡ್ಬೇಕು, ಆಕ್ಟರ್ ಕರೀರಿ, ಈ ಥರ ಮಾಡ್ತಾರೆ ಅಂತೇಳಿ ನನ್ನನ್ನು ಸಪ್ರೇಟ್ ಇಟ್ಟಿದ್ರು. ಬಟ್ ಇದ್ದೆ. ದರ್ಶನ ಮಾನಸಿಕವಾಗಿ ತುಂಬಾ ಕುಗ್ಗೋಗ್ಬಿಡ್ತಾರೆ, ಕುಗ್ಗಿದ್ದಾರೆ. ನಾನು ಹೇಳಿದಲ್ಲ, ನಾನು ಎಷ್ಟೋ ಸರಿ ಚಾನಲ್ ನೋಡಿದ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟಿದೆ. ಅವರ ಒಂದು ಕರ್ಕೊಂಬರೋಗ ಅವ್ರದ್ದು ಮುಖ ನೋಡಿದಲ್ಲ, ಸೋಲು ಮುಖ, ನನಗೆ ಫುಲ್ ಅಂದ್ರೆ ಆ ಕಣ್ಣು ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಇನ್ನೊಬ್ಬ ಅಯ್ಯೋ ನಾನು ಅನುಭವಿಸಿದ ನೋವನ್ನು ಅನುಭವಿಸ್ತಾರಲ್ಲಪ್ಪ, ಅವ್ರು ಅನುಭವಿಸಬಾರ್ದು. ಏನಕ್ಕೆ ಈ ಥರ ಆಗೋಯ್ತು ಎಂಬ ಒಂದು ಇದು. ಯಾಕಂದ್ರೆ ಅಲ್ಲಿ ಹೇಳಿದಲ್ಲ, ಯಾವ ರೀತಿ ಟಾರ್ಚ್ ಬೆಳಿಗ್ಗೆ ಆದ್ರೆ ಸಾಯಂಕಾಲ ಆಗ್ಬೇಕು ಕಾಯ್ತಾ ಇರ್ತೀವಿ. ಸಾಯಂಕಾಲ ಆದ್ರೆ ನಾಳೆ ಬೆಳಿಗ್ಗೆ ಯಾವಾಗ ಆಗ್ತದೆ ಕಾಯುವ, ನಾಳೆ ಕಾಯುವ ಇವತ್ತು ಕಾಯುವ ನಾಳೆ ಕಾಯುವ. ಬೆಳಿಗ್ಗೆ ಸೂರ್ಯನ ಕಾಯ್ತಾ ಇರ್ತೀವಿ, ಹೆಂಗೋ ಸಾಯಂಕಾಲ ಆಯ್ತು. ಸಾಯಂಕಾಲ 6 ಗಂಟೆಗೆ ಲಾಕ್ ಹಾಕ್ಬಿಡ್ತಾರೆ. 6 ಗಂಟೆ ಆದ್ಮೇಲೆ ಹೆಡ್ ತಲೆ ಲೆಕ್ಕ ಹಾಕೋದು. ಪ್ರತಿಯೊಬ್ರು ತಲೆ ನಿಂತ್ಕೊಳ್ಳೋರೆಲ್ಲ ಎಲ್ಲ ತಲೆ ಲೆಕ್ಕ ಮಾಡಿ ಬರ್ಕೋತಾರೆ. ಲೆಕ್ಕ ಕೊಡ್ಬೇಕು. ಲೆಕ್ಕ ಕೊಟ್ಟಾಗ ಜೈಲಿಗೆ ಲಾಕ್ ಹಾಕ್ತಾರೆ. ಪ್ರತಿಯೊಬ್ಬರ ಸೆಲ್ ಲಾಕ್ ಹಾಕೊಂಡು ಬರ್ತಾರೆ. VIP ಆದ್ರೂ ಆ ಸೆಲ್ ಲಾಕ್ ಹಾಕ್ಲೇಬೇಕು, ರೂಲ್ಸ್ ಅದು. ಹಾಕಿದ್ಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ 6:30 ಗಂಟೆ ಓಪನ್ ಆಗೋದು. ಅಷ್ಟವರೆನೋ ಬದುಕಿರ್ಬೇಕು. ಏನಾದ್ರೂ ಅಪ್ಸೆಟ್ ಆಯ್ತು, ಹೆಲ್ತ್ ಸೀರಿಯಸ್ ಆಯ್ತಾರೆ, ನಾವು ಸಾಯ್ಲೇಬೇಕು. ಸುಲಭ ಇಲ್ಲ. ಅವರನ್ನು ಹೋಗಿ ಕೀ ತರಬೇಕಾದ್ರೆ ಅವ್ರ ಮನೇಲಿ ಇರ್ತದೆ.
ಜೈಲಿಂದ 1 ಕಿಲೋಮೀಟರ್ ದೂರ ಇದೆ ಅವ್ರ ಮನೆ. ಜೈಲರ್ ಮನೇಲಿ ಕೀ ಮುಟ್ಟಿಸಿರ್ತೀವಿ, 2 ಕೀ ಇರ್ತದೆ ಅವರಿಗೆ. ಕೈದಿಗಳದ್ದು ನಂಬರು ಅದು ವಿಧಾನಸೌಧಕ್ಕೆ ಬರ್ತದೆ ಲೆಕ್ಕ, ರಾತ್ರಿ ಲೆಕ್ಕ ಕೊಡಬೇಕು. ಅದಕ್ಕೇನೋ ಹೇಳ್ತಾರೆ, ಒಂದು ಮಾರ್ನಿಂಗ್ ಇದು ಲೆಕ್ಕ ಬೇರೆ, ಈವ್ನಿಂಗ್ ನೈಟ್ ರೇಸ್ ಆಗ್ತದೆ. ಹೊಸೊಬ್ರು ಎಂಟ್ರಿ ಬರ್ತಾ ಇರ್ತಾರೆ, ಅಡ್ಮಿಷನ್ ಆಗ್ತಾ ಇರ್ತಾರೆ, ಹಳೆ ಕೆಲವರು ಬೇಲ್ ಸಿಕ್ಕಿದವ್ರು ಹೋಗ್ತಾ ಇರ್ತಾರೆ. ಅದು ಲೆಕ್ಕ ತಗೊಂಡು ಪ್ರತಿದಿನ ವಿಧಾನಸೌಧಕ್ಕೆ ಲೆಕ್ಕ ಹೋಗ್ಬೇಕು ನೈಟ್ ಮೇಲೆ. ಅದಕ್ಕೇನೋ ಹೇಳ್ತೀವಿ ನಾವು. ಅದೆಲ್ಲ ಆದ್ಮೇಲೆ ಲಾಕ್ ಹಾಕ್ತಾರೆ. ಲಾಕ್ ಹಾಕಿದ್ರೆ ಮುಗಿತು. ಬೆಳಗಿನ ಜಾವವರೆಗೆ ನಾವು ಪ್ರತಿಯೊಬ್ಬರು ಆ ಸೆಲ್ಲಲ್ಲೇ ಏನೇ ಮಾಡ್ರಿ. ಒಂದು ವೇಳೆ ಅವನೇನಾದ್ರು ಸೂಸೈಡ್ ಮಾಡ್ಕೊಳಕಿದ್ರೆ 3 hours 4 hours ಮೇಲೆ ಬರ್ತಾರೆ. ಬಂದು ಎಲ್ಲ ಮುಗ್ದಿರ್ತದೆ. ಕರ್ಕೊಂಡು ಹೋಗ್ತಾ ರೋಡಲ್ಲಿ ಹೋಗ್ತಾ ಹೋಗ್ತಾ ಪ್ರಾಣ ಬಿಟ್ರು ಅಂತ ಹಾಕ್ಬಿಡ್ತಾರೆ, ಮುಗ್ದೋಯ್ತು. ಇಲ್ಲಿ ಎಲ್ಲ ಮುಗ್ದಾಗಿರ್ತದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಆಗಿದೆ, ತುಂಬಾ ಆಗಿದೆ. ತುಂಬಾ ಆಗೋದಕ್ಕಿಂತ ನಾನೇ ಆ ಥರ ಮಾಡ್ಕೊಳ್ಳೋದ್ರಲ್ಲಿ ಇದ್ದೇನೆ. ಅಂದ್ರೆ ನಾನು ಹೇಳಿದ ಉಸಿರು ಕಟ್ತಾ ಇತ್ತು ನನಗೆ. ನಾನು ಕೇಳ್ಕೊಳ್ಳೋದು ಇಷ್ಟು ದೇವರಿಗೆ, ನಾನು ಅನ್ಯಾಯ ಮಾಡಿಲ್ಲ, ನಾನು ಆ ರೀತಿ ತಪ್ಪು ಮಾಡಿದ್ರೆ ನನಗೆ ಇವತ್ತು ನೀನು ಈ ಥರ ಶಿಕ್ಷೆ ಕೊಟ್ಟಿದ್ದೆ ಅಂದ್ರೆ, ನಾನು ಆ ಮಗು ಚಿಕ್ಕ ಮಗು ಮದುವೆ ಆಗಿದ್ದೀನಿ, ಒಂದು ಬದುಕಬೇಕು ಅಂತ ಬಂದೆ, ನಾನು ಒಳ್ಳೆ ಜೀವನ ಮಾಡ್ತಾ ಇದ್ದೀನಿ. ಇವಾಗ ಹೀಗಾದ್ರೆ ನಾನು ಏನಕ್ಕೆ ಇರಬೇಕು? ಮತ್ತೆ ನಾನು ರೌಡಿಸಮ್ ಫೀಲ್ಡ್ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಹೋಗ್ತೀನಿ ಮತ್ತೆ ಇಲ್ಲ, ಅದು ಸಾಧ್ಯವಿಲ್ಲ. ಅಲ್ಲಿಂದ ಯಾರು ಒಂದ್ಸರಿ ರಿಜೆಕ್ಟ್ ಆಗಿ ನಾವು ಹೊರಗೆ ಬರ್ತೀವಿ, ಮತ್ತೆ ಅಲ್ಲಿ ಹೋದ್ರೆ ಸಾವೇ. ಅದು ಅಲ್ಲಿ ಸಾಯೋದಕ್ಕಿಂತ ಇಲ್ಲೇ ಸಾಯೋದು ಒಳ್ಳೇದಿಲ್ಲಾದ್ರು ಅಂತ ಮೈಂಡಲ್ಲಿ. ಯಾರು ನೋಡಲ್ಲ, ಯಾರು ಬರ್ತಾರೆ? ದಿನ ನಮ್ಮ ಫ್ಯಾಮಿಲಿಯೆಲ್ಲ ಉಡುಪಿಯಲ್ಲಿ ಇರ್ತಾರೆ, ಬರ್ತಾರೆ. ಆ ಟೈಮಲ್ಲಿ ನಾನು ಏನು ಇಷ್ಟೆಲ್ಲ ಆರ್ಭಟ ಮಾಡ್ತಾ ಇದ್ದೆ ತುಂಬಾ, ಮನೆಯವರಿಗೋಸ್ಕರ ಫ್ಯಾಮಿಲಿಗೋಸ್ಕರ ಅಂತ. ಒಳಗೋದಾಗ ಯಾರಿಲ್ಲ, ಬಂದಿದ್ದು ಹೆಂಡತಿ ಒಬ್ಳೆ. ಯಾವತ್ತು ಹೇಳ್ತೀನಿ ಕೇಳಿ, ಹೆಂಡತಿ ಒಬ್ಳೆ ಬಂದು ನಿಲ್ಲೋದು, ಅವಳು ನಿಂತ್ರೇನೆ ಕೇಸ್ ಗೆಲ್ಲೋದು. ನನ್ನ ಮನೆಯೊಳೇ ಬಂದು ಪಾಪ 15 ದಿವಸಕ್ಕೆ, ಅದು ಮಗು ಚಿಕ್ಕ ಮಗು, ಅವನು 15 ದಿವಸಕ್ಕೆ ಬಂದು ಊಟ ಎಲ್ಲ ಕೊಟ್ಟು, ನಮ್ದು ವೆಜ್ ಊಟ ಅಲ್ಲೆಲ್ಲ ನೀವು ನೋಡ್ಬೇಕು. ನಾನ್ ವೆಜ್ ಇದು ಪಾರ್ಸಲ್ ಹಂಗೆ ಬರ್ತಾ ಇರ್ತದೆ. ಅವರು ರೌಡಿಗಳು, ಅವರಿಗೆ ಆಫ್ತ ಫ್ರೀ ಕೊಡ್ತಾರೆ. ಏನು ರೌಡಿಗಳು ಹೋಗ್ತಾರೆ ಏರಿಯಾದಲ್ಲಿ, ಅಣ್ಣನಿಗೆ ಎಂಟ್ರಿ ಆಗ್ತಿದ್ದೀನಿ ಅಂತ, 12 ಪ್ಲೇಟ್ ಬಿರಿಯಾನಿ, 5 ಪ್ಲೇಟ್ ಕೈಮಿ, ಇದೆಲ್ಲ ಫ್ರೀ. ಒಂದೊಂದು ಹೋಟ್ಲ್ ಒಂದೊಂದು ದಿನ ಒಂದೊಂದು ಬುಕ್ಕಿಂಗ್ ಡೈಲಿ ಅಂತ ತಂದು ಕೊಡುದು ಅವರು ರೌಡಿಗಳಿಗೆ. ಅವ್ರದ್ದು ನಡೀತದಲ್ಲ, ಅವ್ರದ್ದು ಮಾತಿಗೆ ಬೆಲೆ ಇರ್ತದೆ, ಅವ್ರ ಏರಿಯಾದಿಂದ ಬರ್ತದೆ. ನಾನು ಆಕ್ಟ್ರ್, ನನಗೆ ಯಾರು ಕೊಡ್ತಾರೆ? ಅವ್ರಿಗೆ ಬಂದಿದ್ರು, ಅವ್ರು ಕೊಟ್ಟು ಕಳಿಸೋದು ನನಗೆ. ಅದು ಹರೀಶ್ ಅವ್ರ ಫಿಲ್ಮ್ ಆಕ್ಟ್ರಿ ಕೊಟ್ಬಿಡಿ, ಫಿಲ್ಮ್ ಆಕ್ಟ್ರಿ ಕೊಡಿ ಅಂತ. ನಾನು ಅಲ್ಲೂ ಕೂಡ ನಾನು ಕಲಾವಿದ ಹೆಂಗ್ ಗೆದ್ದೆ ಅಂದ್ರೆ, ಅಲ್ಲೂ ಅವ್ರ ಮನಸ್ಸೆಲ್ಲ ಗೆದ್ದೆ ನಾನು. ಪಾಪ ಊಟ ಹಾಕಿದ್ದಾರೆ ನನಗೆ ತುಂಬಾ. ಬೆಂಗಳೂರಲ್ಲಿ ಎಲ್ಲ ದೊಡ್ಡ ದೊಡ್ಡ ರೌಡಿಗಳು ನಂಗೆ ಊಟ ಹಾಕಿದ್ದಾರೆ. ಅವರು ಮನೆಯಿಂದ ಬಂದಿದ್ದು, ಅವರ ಮಿಸ್ಸಸ್ಸಿಗೆಲ್ಲ ಹೇಳುದು, ಆಕ್ಟ್ರ್ ನಮ್ಮ ಜೊತೆಗಿರೋದು ಅಲ್ಲಿದ್ದಾರೆ, ಅವರಿಗೆ ಕೊಡಿ ಅಂತ ಪಾರ್ಸೆಲ್, ಎಗ್ ಅದು ಇದು ಅದೆಲ್ಲ ಇರುದಿಲ್ಲ. ಕೊನೆಗೆ 2-3 ತಿಂಗಳು ಜೈಲಲ್ಲಿ ಊಟ ಮಾಡ್ತಾ ಇದ್ದೆ. ಕೊನೆಗೆ ನನಗೆ ಮಧ್ಯಾಹ್ನ ಊಟ ಯಾರು ಬರ್ತಾರಲ್ಲ ತಂದು ಕೊಡುದು, ಬೇರೆಯವ್ರದ್ದು ರೌಡಿಗಳದ್ದು. ಇವತ್ತು ನಂದು ಇದು ಅವಂದು, ಅದು ಜೈಲರಿಗೆ ಗೊತ್ತಾಯ್ತು. ಜೈಲರ್ ಕೂಡ ಇರ್ಲಿ ತಗೊಳ್ಳಿ, ನಿಮ್ಮ ಮನೆಯವ್ರ ಪಾಪ ಯಾರು ನಮ್ಮ ಮನೆಯವರು ಡೈಲಿ ಬರಕ್ ಆಗುದಿಲ್ಲ. ಬಿಕಾಸ್ ಏನಂದ್ರೆ ಮಗು ಚಿಕ್ಕ ಮಗುದನ್ನ ನೋಡಕ್ ಆಗ್ತಿರ್ಲಿಲ್ಲ. 15 ದಿವಸಕ್ಕೊಮ್ಮೆ ಬರುದು, ನಾನು ಯಾರಿಲ್ಲ ನೋಡ್ಲಿಕ್ಕೆ. ಸೊ ಜೈಲರ್ಸ್ ಎಲ್ಲ ಸಪೋರ್ಟ್ ನನಗೆ. ಜೈಲರ್ ಅಬ್ಬಯ್ಯ ಅಂತ ಹೇಳಿದ್ರು, ಸೂಸೈಡ್ ಮಾಡ್ಕೊಂಡು. ಆದ್ರೆ ಹಿಂದೆ ದೊಡ್ಡ ಸ್ಟೋರಿ, ಜೈಲರ್ ಕೂಡ ಸೂಸೈಡ್ ಮಾಡ್ಕೊಂಡ್ಬಿಟ್ರು, ಮಾಡಿಸಿದ್ರು ಅವ್ರ ಕೈಯಲ್ಲಿ. ಹೇಳಿದಲ್ಲ ನೀವು, ಕ್ರೈಮ್ ಕರೆಕ್ಟ್ ಆಗಿ ಜೈಲು ಒಳಗಡೆ ಆಗಿರೋ ಕೆಲವು ವಿಷಯಗಳಿದೆ, ಅದು ಓಪನ್ ಆದ್ರೆ ಇದಲ್ಲ. ನಾನು ಹೇಳಿದ್ರಿ, ಕೆಲವು ಸಬ್ಜೆಕ್ಟ್ ಮಾಡುವ ಹರೀಶ್, ನೀವು ನೋಡಿದಿರಲ್ವಾ, ಒಳಗಡೆ ಏನೇನು ಅನ್ಯಾಯ ಆಗುತ್ತೆ, ಅನ್ಯಾಯ ಆಗ್ಬೇಕಾಗುತ್ತೆ ಕೆಲವೊಂದು ಪರಿಸ್ಥಿತಿಯಲ್ಲಿ. ತುಂಬಾ ಒಳ್ಳೆಯವನಾಗಿ ಇರ್ಲಿಕ್ಕೆ ಆಗುದಿಲ್ಲ, ತುಂಬಾ ಒಳ್ಳೆಯವರಾಗಿದ್ರು ಅಬ್ಬಯ್ಯ, ಅದಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದು ಹೆದರ್ಕೊಂಡು.